ನಾನಿವಾಗ ರಂಗಪ್ಪ ಸರ್ಕಲ್ನಲ್ಲಿದ್ದೀನಿ. ಮಳೆ ನಿಂತಿದೆ, ಮಳೆ ಏನು ಬಂದಿಲ್ಲ ಇವಾಗ. ಇವತ್ತು ಶನಿವಾರ, ಕೃಷ್ಣ ಜನ್ಮಾಷ್ಟಮಿ. ಹಾಗಾಗಿ ನಾನು ಇವತ್ತು ಉದ್ದಾಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಭದ್ರಾವತಿಯಿಂದ ಒಂದು 18 ಕಿಲೋಮೀಟ್ರು 20 ಕಿಲೋಮೀಟ್ರ್ ಆಗುತ್ತೆ ಉದ್ದಾಂಜನೇಯ ಸ್ವಾಮಿ ಟೆಂಪಲ್ಲು. ರಿಸರ್ವ್ ಫಾರೆಸ್ಟ್ ಒಳಗಡೆ ಇದೆ. ತುಂಬ ರೋಡೆಲ್ಲ ಚೆನ್ನಾಗಿದೆ ಹೋಗೋಕ್ಕೆ. ಭದ್ರಾವತಿ ಅಂಡರ್ ಬ್ರಿಡ್ಜ್ ರೋಡು. ಇದು ಸರ್ ಎಂ ವಿಶ್ವೇಶ್ವರಯ್ಯ ಕಾರ್ಖಾನೆ, ಕಬ್ಬಿಣ ಮತ್ತು ಉಪ್ಪಿನ ಕಾರ್ಖಾನೆ ಹೋಗೋ ರೋಡ್ ಇದು. ಇಲ್ಲಿಂದ ನಾನು ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೈಪಾಸ್ ರೋಡಿಂದ ಹೋಗ್ತೀನಿ. ಈ ರಸ್ತೆ ಕಾಮಗಾರಿ ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಆಗಿರೋದು. ಎಷ್ಟು ಚೆನ್ನಾಗಿ ಆವಾಗಿನ ಕಾಲದಲ್ಲಿ ಕಾಮಗಾರಿ ಮಾಡಿದ್ದಾರೆ ಅಂದರೆ ಸುಮಾರು ವರ್ಷಗಳಾಗಿದೆ. ಬರೀ ಕ್ರ್ಯಾಕ್ ಬಿಟ್ಟರೆ ರಸ್ತೆ ಗುಂಡಿನೇ ಆಗಿಲ್ಲ. ಯಾಕಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಈ ಕಬ್ಬಿಣ ಮತ್ತು ಉಪ್ಪಿನ ಕಾರ್ಖಾನೆ ಸಿಮೆಂಟ್ ಫ್ಯಾಕ್ಟ್ರಿ ಆಗಿತ್ತು. ಅಲ್ಲಿ ತಯಾರಾದ ಸಿಮೆಂಟಿಂದ ಈ ರೋಡ್ಗಳಾಗಿರೋದು. ಮತ್ತು ಇಲ್ಲಿ ಭದ್ರಾವತಿ ಬ್ರಿಡ್ಜ್ ಕೂಡ ಅದೇ ಸಿಮೆಂಟಲ್ಲೇ ಆಗಿರೋದು. ಸಿಮೆಂಟ್ ಕಾರ್ಖಾನೆ ಮುಚ್ಚಿದ ಮೇಲೆ ಕಬ್ಬಿಣ ಮತ್ತು ಉಪ್ಪಿನ ಕಾರ್ಖಾನೆ ಆಗಿರೋದು. ಈಗ ನಮ್ಮ ಭದ್ರಾವತಿಯಲ್ಲಿ ಇರೋ 2 ಕಾರ್ಖಾನೆನೂ ಮುಚ್ಚೋಗಿದೆ. EFL, MPM ಎರಡೂ ಮುಚ್ಚೋಗಿದೆ. ಓಪನ್ ಮಾಡ್ತೀವಿ ಅಂತ ಸರ್ಕಾರದ ಆಶ್ವಾಸನೆ ಕೊಡ್ತಾರೆ, ಆದರೆ ಯಾರೂ ಕೂಡ ಮುಂದೆ ಬರೋಂಗಿಲ್ಲ. ಅವರ ರಾಜಕೀಯ ಬೆಳೆನ ಈ ಕಾರ್ಖಾನೆ ಮುಖಾಂತರ ಬೇಯಿಸ್ಕೊತಾರೆ, ಆದರೆ ಕಾರ್ಖಾನೆ ಮಾತ್ರ ಅವರು ಉದ್ಧಾರ ಮಾಡಲ್ಲ. ಆ ಕಾರ್ಖಾನೆ ಹೇಗಿದೆ ಅದೇ ಥರನೇ ಇರುತ್ತೆ. ಜನಗಳು ಮಾತ್ರ ಅದರಿಂದ ಬಲಿ ಆಗ್ತಾನೆ ಇರ್ತಾರೆ. ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನದ ರೋಡಲ್ಲಿ ಇದ್ದೀವಿ. ಇದು ಫಾರೆಸ್ಟ್ ಏರಿಯಾ. ಇದು ಮುಂಚೆ ಈ ಥರ ರೋಡೆಲ್ಲ ಏನೂ ಇರಲಿಲ್ಲ. ತುಂಬ ಹಳ್ಳಿಗಳಿದೆ ಇಲ್ಲಿ. ರೋಡೆಲ್ಲ ಇವಾಗ ಮಾಡಿರೋದು 3 ವರ್ಷದ ಕೆಳಗೆ. ದೇವಸ್ಥಾನ ಕೂಡ ಈಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಭಕ್ತಾದಿಗಳು ಇವಾಗ ಜಾಸ್ತಿ ಬರ್ತಾರೆ ಇಲ್ಲಿ. ಇದು ಫಾರೆಸ್ಟ್ ಮಧ್ಯ ಒಂದು ಬಂಡೆಯಲ್ಲಿ ಆಂಜನೇಯ ಸ್ವಾಮಿ ಉದ್ಭವ ಆಗಿರೋದು. ಇಲ್ಲಿ ಬಂದವರಿಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಶನಿವಾರ ದಿವಸ ವಿಶೇಷ ಪೂಜೆ ಇರುತ್ತೆ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ತುಂಬ ಭಕ್ತಾದಿಗಳು ಬರ್ತಾರೆ. ಇವತ್ತು ಶನಿವಾರ ಹಾಗೂ ಕೃಷ್ಣ ಜನ್ಮಾಷ್ಟಮಿ ಬೇರೆ, ಹಾಗಾಗಿ ತುಂಬ ಜನ ಇಲ್ಲಿ. ಮತ್ತು ಇನ್ನೊಂದು ಏನಂದರೆ ಗಣೇಶ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಇವರೆಲ್ಲ ಗಣೇಶ ಹಬ್ಬಕ್ಕೆ ಫಂಡಿಂಗಿಗೆ ಬಂದಿದ್ದಾರೆ. ಬಂದು ಒಂದು ಯೂಟ್ಯೂಬ್ ಚಾನಲ್ ಕೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಪಾಪ ಶುಭ ಹಾರೈಸಿದ್ರು. ಅವರಿಗೆ ನನ್ನ ಧನ್ಯವಾದಗಳು.
ದೇವಸ್ಥಾನದ ಹತ್ರ ಮಂಗಗಳೆಲ್ಲ ಜಾಸ್ತಿ ಇದ್ದಾವೆ. ನೀವೇನಾದರೂ ಹಣ್ಣು ಕಾಯಿ ಬಾಳೆಹಣ್ಣು ತಂದರೆ ಬ್ಯಾಗಲ್ಲಿ ಅವು ಕಿತ್ಕೊಂಡು ಓಡ್ತಾ ಇರ್ತವೆ. ನೀವೇನಾದ್ರೂ ಹಂಗೆ ಕೈ ಅಲ್ಲಾಡ್ಸ್ಕೊಂತ ಬಂದುಬಿಟ್ರೆ ಬ್ಯಾಗ್ ಹಿಡ್ಕೊಂಡು ಬ್ಯಾಗ್ನ ಕಿತ್ಕೊಂಡು ಹಬ್ಬ ಮಾಡಿಬಿಡ್ತವೆ. ನೀವು ಬಾಳೆಹಣ್ಣು ಹಾಕೋದೇ ಬೇಡ, ಬ್ಯಾಗ್ನ ತಂದರೆ ಸ್ವಲ್ಪ ಹುಷಾರಾಗಿ ಹಿಡ್ಕೊಂಡು ಹೋಗಿ. ಶ್ರೀ ಆಂಜನೇಯ, ಜೈ ಬಜರಂಗಿ, ಜೈ ಶ್ರೀರಾಮ್. ಸಾವಿರ ದೇವರುಗಳ ಪೂಜೆ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ನಾನು ಪೂಜೆ ಮಾಡ್ತಾ ಇರೋದೆ ಸಾವಿರ ದೇವರುಗಳ ಅಧಿಪತಿ ಆ ರಾಮನ ಬಂಟ ಬಜರಂಗನ. Sri Jamal Sihai Vaishnavani Sandaramana Tejasnavani Vedannavani Janmarashoja Devira Arogya Aishwarya Utarkam Dharmahaktakam Mushar Chaturveda Balavushar He Grand Sri Gutanjali Swami Archana Jankarshi श्री गुरु चरण सरोज रज ओम माजयाय नमो वीराय नमो रघुवर विमल जसु जोदायक बुद्धिहीन तनु जानिके सुमिरौ पवन कुमार रामलोकाय नमो नमः हरहु कलेश विकार जय हनुमान ज्ञान गुण सागर जय कपीसति लोक उजागर रामदूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी कंचन बरन विराज सुबेसा कानन कुंडल कुंचित केसा हाथ वज्र औ ध्वजा विराजै कांधे मूंज जनेऊ साजे शंकर सुवन केसरी नंदन तेज प्रताप महाजगवंदन विद्यावान गुणी अति चातुर राम काज करिबे को आतुर प्रभु चरित्र सुनिबे को रसिया राम लखन सीता मन बसिया राम लक्ष्मण जानकी जय बोलो हनुमान की 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 सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज संवारे लाय
सजीवन लखन जियाए, श्री रघुवीर हर्षि उर लाए। रघुपति कीन्ही बहुत बड़ाई, तुम मम प्रिय भरत ही सम भाई। सहस वदन तुम्हारो जस गावै, अस कहि श्रीपति कंठ लगावै। ಇದು ಊಟಕ್ಕೆ ಹೋಗುವ ದಾರಿ. ಇಲ್ಲಿ ದೇವಸ್ಥಾನದ ಸಿಬ್ಬಂದಿಗಳು ಊಟ ಬಡಿಸುತ್ತಾರೆ. ನಾವೇ ತಟ್ಟೆ ತಗೊಂಡು ಅವ್ರ ಹತ್ರ ಹೋದರೆ ಬಡಿಸ್ತಾರೆ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ. ದಿನನಿತ್ಯ ಇರುತ್ತೆ ಪ್ರಸಾದ ವಿತರಣೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10:30ವರೆಗೂ ಇರುತ್ತೆ. ದೇವಸ್ಥಾನಕ್ಕೆ ಬಂದರೆ ದಯಮಾಡಿ ಊಟ ಮಾಡ್ಕೊಂಡು ಹೋಗಿ. ಇದು ಕಿಚನ್ ಕ್ಲಿಪ್ ತಗೊಳ್ಳಿ. ದಿನಕ್ಕೆ ಎಷ್ಟು ಭಕ್ತಾದಿಗಳು ಬರ್ತಾರೆ? ಸ್ಯಾಟರ್ಡೆ ಎಲ್ಲ ಒಂದು 2,000-3,000 2,000. ಅಲ್ಲಿ ನೋಡ್ದಂಗೆ ರಾತ್ರಿ 10:00ವರೆಗೂ ಅದೇ ಜನ ಬರ್ತಾ ಇದ್ರೆ 10:30 ಗಂಟೆ ಸ್ವಲ್ಪ ಕಿಚನ್ ಮಾಡಿ. ಫೆಸಿಲಿಟಿ ಎಲ್ಲ ಸಕದ ಮಾಡಿದಾರಣ್ಣ. ಎಲ್ಲ ಬಾಯ್ಲರ್ ಇದು ಏನಂತಾರೆ ಇದಕ್ಕೆ, ಸೌದೆ ಒಲೆ ಬಾಯ್ಲರ್. ಬಾಯ್ಲರ್ ಎಷ್ಟು ವರ್ಷ ಆಯ್ತಣ್ಣ ಈ ಥರ ಸ್ಟಾರ್ಟ್ ಆಗಿ? ಹೋಳಿಗೆ ಎಲ್ಲ ಮುಗಿದ್ಮೇಲೆ ಈಗ ಬರ್ತಿರೋದು ಸಮಯ. ಹಿರಿಯರಿಗೆ ಅವ್ರಿಗೆ ಪಾರ್ಕಿಂಗು 2-3 ಹಾಂ ಸರ್, ಅದಕ್ಕೆ ಹೊರಗೆ ಕಳಿಸು. ಈ ಉದ್ದಾಂಜನೇಯ ಸೇವಾ ಕೃಷ್ಣ 2010ರಲ್ಲಿ ಗಣಪತಿ ನಂತರ ಹಂತ ಹಂತವಾಗಿ ಹುಣ್ಣಿಮೆ ಕಾರ್ಯಕ್ರಮವನ್ನು ದೇವಸ್ಥಾನದಲ್ಲಿ ಇವತ್ತು ಪ್ರತಿನಿತ್ಯ ಕಳೆದ 8-10 ವರ್ಷಗಳಿಂದ ಕಳೆದ ಒಂದು 8 ವರ್ಷದಿಂದ ನಿತ್ಯ ಅನ್ನದಾಸೋಹ ಶ್ರೀ ಉದ್ದಾಮಕೇಶ್ವರ ನಡೀತಾ ಇದೆ. 4ನೇ ಶತಮಾನದಲ್ಲಿ ಈ ಉದ್ದಾಂಜನೇಯ ಸ್ವಾಮಿಯ ವ್ಯಾಸ ಪ್ರತಿಷ್ಠೆ ಅಂತ ಕರೀತಾರೆ. ವ್ಯಾಸರಾಯರು ಸುಮಾರು 2,500 ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಪ್ರಕಾರ ಇದನ್ನು ಕೂಡ ವ್ಯಾಸ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನಮಗೆ ಕಂಡುಬಂದಿರತಕ್ಕಂಥ ಶಾಸ್ತ್ರಗಳಿಂದ ತಿಳಿದಿರುವಂಥ ವಿಚಾರ. ಹಾಗೆ 14ನೇ ಶತಮಾನ ಸ್ವಾಮಿ. ಸೊ ಈ ಒಂದು ರಿಸರ್ವ್ ಫಾರೆಸ್ಟ್ ನಲ್ಲಿ ಹೀಗೆ ಒಂದು ಸಿಂಗಲ್ ಕಂಟೈನಲ್ಲಿ ಓಪನ್ ಆಗಿ ಸ್ವಾಮಿ 2010ರಲ್ಲಿ ನಾವು ಶ್ರೀ ಉದ್ದಾನಂದ ಸೇವಾ ಟ್ರಸ್ಟ್ ಮಾಡಿಕೊಂಡು ಭಕ್ತರ ಸಹಾಯದಿಂದ ಇಲ್ಲಿವರೆಗೂ ಅಭಿವೃದ್ಧಿ ಬೆಳೆಸಿಕೊಂಡು ಬಂದಿದ್ದೀವಿ. ಇಲ್ಲಿ ಸೇವೆಗಳಂದರೆ ಒಂದು ಅನ್ನದಾನ ಸೇವೆ, ಹಾಗೆ ಸ್ವಾಮಿಗೆ ಅಲಂಕಾರ ಸೇವೆ, ಚಾಮರದ ಅಭಿಷೇಕ, ರುದ್ರಾಭಿಷೇಕ, ಹಾಗೆ ನಿತ್ಯ ಅನ್ನದಾಸ ಸೇವೆ ಇವೆಲ್ಲವೂ ಕೂಡ ನಿತ್ಯ ನಡೀತಕ್ಕಂಥದ್ದು ಈ ವಿಚಾರ. ಹಾಗೆ ಹುಣ್ಣಿಮೆ ದಿನ ವಿಶೇಷವಾಗಿ ಹೋಮಗಳು, ಹಾಗೆ ಸ್ವಾಮಿಗೆ ಅಭಿಷೇಕ ನಡೆಯುತ್ತೆ. ಹಾಗೆ ಪ್ರತಿ ಶನಿವಾರನೂ ಕೂಡ ಭಕ್ತರು ಅಭಿಷೇಕ ಮಾಡಿಸ್ಬೇಕಂದ್ರೆ ರಶೀದಿನ ಬರೆಸಿ ಇಲ್ಲಿ ಅಭಿಷೇಕದಲ್ಲಿ ತಾವೇ ಪಾಲ್ಗೊಳ್ಬೋದು. ಮತ್ತು ವಿಶೇಷ ಅಂತ ಈ ಕ್ಷೇತ್ರದಲ್ಲಿ ಭಕ್ತರೇ ನೇರವಾಗಿ ಸ್ವಾಮಿಗೆ ಒಳಗಡೆಯಿಂದ ಇವ್ರ ಕೈಯಾರೆ ಅಭಿಷೇಕ ಮಾಡ್ತಕ್ಕಂಥದ್ದು ಅವಕಾಶ ಈ ಕ್ಷೇತ್ರದಲ್ಲಿ ಇದೆ. ಹಾಗೆ ವಿಳ್ಯದೆಲೆ ಅಲಂಕಾರ ಸೇವೆ, ಹೂವಿನ ಅಲಂಕಾರ ಸೇವೆಗಳು, ಹಾಗೆ ಪ್ರತಿ 4 ತಿಂಗಳಿಗೊಮ್ಮೆ ಉದ್ದಾಮ ಕ್ಷೇತ್ರದಲ್ಲಿ ಆಶ್ಲೇಷ ಬಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಹಾಗೆ ಪ್ರತಿ ವರ್ಷಕ್ಕೊಮ್ಮೆ ವಾರ್ಷಿಕ ಜಾತ್ರಾ ಮಹೋತ್ಸವ ಆಗ್ತದೆ. ಜಾತ್ರೆ ಪ್ರತಿ ವರ್ಷ ಯುಗಾದಿಯ ಹಿಂದಿನ ದಿನ ಮತ್ತು ಮುಂದಿನ ದಿನ 3 ದಿನ
ಜಾತ್ರೆ ನಡೆಯುತ್ತೆ. ಹಾಗೆ ಪ್ರತಿ ತಿಂಗಳು ಹುಣ್ಣಿಮೆ ದಿನ ವಿಶೇಷ ಕಾರ್ಯಕ್ರಮಗಳಿವೆ. ಇದಿಷ್ಟು ಈ ಕ್ಷೇತ್ರದ ಪೂಜೆಗಳು ಮತ್ತು ಸೇವೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ. ಓಂ ಶ್ರೀ ಉದಯ ಸರ್, ಇವಾಗ ದೇವಸ್ಥಾನದಲ್ಲಿ ಈ ಹೋಮ ಅರ್ಚನೆ ಎಲ್ಲ ಯಾವಾಗ? ಪ್ರತಿ ತಿಂಗಳು ಹುಣ್ಣಿಮೆ ದಿನ ಬೆಳಗ್ಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಅದಾದ್ಮೇಲೆ ಹೋಮಗಳಾರಂಭ. ಒಂದು ಗಣಹೋಮ, ಅಲ್ಲಿದೆ ಮೂಲಮಂತ್ರ ಹೋಮ, ಆಮೇಲೆ ನವಗ್ರಹ ಹೋಮ, ಶನಿಶ್ವರ ಹೋಮ, ದುರ್ಗಾ ಹೋಮ, ರಾಮದಾಸ, 6 ಹೋಮಗಳು ನಡೆಯುತ್ತೆ. ಅದಾದ್ಮೇಲೆ ಸ್ವಾಮಿಯ ವಸ್ತುಮೂರ್ತಿ ಮೆರವಣಿಗೆ ಆಗುತ್ತೆ. ದೇವಸ್ಥಾನ ಸುತ್ತ ಅದಾದ ನಂತರ 108 ಅಷ್ಟೋತ್ತರ ಆದಮೇಲೆ ಮಹಾಮಂಗಳಾರತಿ ಆಗುತ್ತೆ. ನಂತರ ಪ್ರಸಾದ ವಿನಿಯೋಗ ನಡೀತಾನೆ ನಿರಂತರವಾಗಿ. ಪ್ರತಿನಿತ್ಯ ಅನ್ನದಾಸ ಇರುತ್ತೆ. ಬೆಳಿಗ್ಗೆ 9 ರಿಂದ ರಾತ್ರಿ 9 ಗಂಟೆವರೆಗೂ ಬರೇ ಭಕ್ತರು ಕೂಡ ಇಲ್ಲಿ ಅನ್ನದಾಸ ಇತ್ಯಾದಿ ಯಾವುದೇ ಸಮಯ ಟೈಮಿಂಗ್ಸ್ ಯಾವುದೇ ಥರ ಫಿಕ್ಸ್ ಇಲ್ಲ. ಊಟ ವ್ಯವಸ್ಥೆ ನಿರಂತರವಾಗಿ ನಡೀತಾರೆ. ಹಾಂ, ಅದೇ ಸರ್ಕಾರಿ ಸಪ್ಲೈ ಎಲ್ಲ ಯೂಟ್ಯೂಬಲ್ಲಿ ಹಾಕಕ್ ಬರಲ್ಲ. ಹಣ್ಣುಕಾಯಿ ತಗೊಂಡಿಲ್ಲ. ಅಲ್ಲಿ ಪೂಜೆ ಆಯಿತು. ಒಂದು ಯೂಟ್ಯೂಬ್ ಚಾನಲ್ಗೆ ಅಂತ ಬಂದಿತ್ತು. ಇದು ಯಾವ ದೇವರು? ಕೆಂಚಮ್ಮ ದೇವರಾ? ಓ ಸರಿ ಸರಿ. ಇದು ಯಾವ ಸಮಯ? ಬನ್ನಿ ಕಳಮನಾ? ಭೂತಪ್ಪ ಸ್ವಾಮಿ. ಓಕೆ. ಈ ದೇವರು ಭೂತಪ್ಪ ಸ್ವಾಮಿ. ಅಲ್ಲಿ ನೋಡಿ, ಕಾಡಂದಿಗಳ ದಿಂಡು ಸುಮಾರು ಮರಿ ಹಾಕ್ಬಿಟ್ಟಿದ್ದಾರೆ ಆ ಕಾಡಂದಿಗಳು. ನನಗೂ ಗೊತ್ತಿರಲಿಲ್ಲ. ಅಲ್ಲೊಬ್ಬರು ದೇವಸ್ಥಾನ ಸಿಬ್ಬಂದಿ ಬಾಯಲ್ಲಿ ಹಂದಿಗಳು, ಕಾಡಂದಿಗಳಿದ್ದಾವೆ ನೋಡಂತೆ ಅಂತ ಕರೆದ್ರು. ಮೇಲೆ ಹೋಗಿದ್ದೆ ನಾನು ನೋಡೋಕ್ಕೆ. ಅವರು ಹತ್ರ ಬಾಯಲ್ಲಿ ಇಲ್ಲೇ ಕಾಣುತ್ತೆ ಹತ್ರದಿಂದ ಅಂತ ಕರೆದ್ರು. ನಾನು ಮೇಲ್ಗಡೆಯಿಂದ ಹೋದೆ ಶೂಟ್ ಮಾಡೋಕ್ಕೆ. ಅಷ್ಟೊತ್ತಿಗೆ ಆ ಕಡೆ ಎಲ್ಲ ಓಡ್ಬಿಟ್ಟು ಸುಮಾರು ಕಾಡಂದಿ ಮರಿ ಹಾಕೊಂಡಿದ್ದಾವೆ. ನಾನು ಆದಷ್ಟು ಹತ್ರ ತೆಗೀನ ಅಂತ ಹೋದೆ. ಅದು ಅಟ್ಟಿಸ್ಕೊಂಬರೋ ಥರ ನೋಡ್ತು. ಬೇಡ ಬಾರಪ್ಪ ಅಂತ ಕರೆದ್ರು. ಅವರು ವಾಪಸ್ ಬಂದೆ. ಚೂರು ಹತ್ರ ಹೋಗ್ಬಿಟ್ಟಿದ್ರೆ ಅದಕ್ಕೆ ಬಲಿಯಾಗ್ಬಿಡ್ತಿದ್ದೆ. ಕಾಡಂದಿಲ್ವಾ? ಅದು ಹೋಗೋ ಥರ ಇರಲಿಲ್ಲ. ಅದು ಅಲ್ಲೆಲ್ಲೇ ನಿಂತ್ಕೊಂಡು ಹೋಗ್ತಿತ್ತು. ನಾನು ಅದೇನು ಮಾಡುತ್ತೆ ನೋಡೇ ಬಿಡೋಣ ಅಂತ ಸ್ವಲ್ಪ ಹತ್ರ ಹೋಗಿದ್ದೆ. ಸಣ್ಣವಿಲ್ಲ ನಿಂತ್ಕೊಂಡು ಗುರಾಯಿಸಿ ಹತ್ರ ಬರೋ ಥರ ನೋಡ್ತು. ನಾನು ಅಲ್ಲಿಂದ ಎಸ್ಕೇಪ್ ಆಗ್ತಂದೆ. ಮೈಮೇಲೆ ನುಗ್ತಾವ
ನೀವು ಯಾವ ಗಣಪತಿ ಅವರು ಸ್ವಲ್ಪ ಹೇಳಿ. ಶ್ರೀ ವಿನಾಯಕ ಸೇವಾ ಸಮಿತಿ ದೊಡ್ಡೇರಿ ಗಣಪತಿ. ಭದ್ರಾವತಿಯಿಂದ ಎಷ್ಟು ಕಿಲೋಮೀಟರ್? ಭದ್ರಾವತಿಯಿಂದ 12 ಕಿಲೋಮೀಟರ್. 2 ಕಿಲೋಮೀಟರ್. ಓಕೆ ಬ್ರೋ, ಓಕೆ.